ಈ ಥರ ಹಾವನ್ನ ಕೈಯಲ್ಲಿ ಇಟ್ಕೊಬೇಕಾ? ನಿಮಗೆ ತುಂಬ ಭಯ ಇದ್ರೂ ಪರವಾಗಿಲ್ಲ, ಹಿಂಗೆ ಕೈಯಲ್ಲಿ ಮುಟ್ಟಕ್ಕೆ ಕೊಡ್ತಾರೆ. ನಾವು 4 ಜನ ಬಂದಿದ್ದೀರಿ. ಒಬ್ಬ ಓಡೆ ಹೋಗ್ಬಿಟ್ಟ. ಇವ್ರು ನೋಡು ನನ್ನ ಫ್ರೆಂಡ್ಸು. ಇವ್ರು ನೋಡಿದರೆ ಅಯ್ಯೋ ನನಗೆ ಅವನ್ನ ಇಟ್ಕೊಬೇಕು ಅಂದಿತ್ತು. ಇದೆಲ್ಲಿ ಅಂದಂದರೆ ಚಿಕ್ಕಬಳ್ಳಾಪುರಲ್ಲಿ ಇಶಾ ಫೌಂಡೇಶನ್ ಹತ್ರನೇ ಇರೋದು ಬೀಕ್ಸ್ ಆ್ಯಂಡ್ ಟೀತ್ ಎಕೋ ಪಾರ್ಕ್ ಅಂತ. ಇಲ್ಲಿ 40ಗಿಂತ ಜಾಸ್ತಿ ಸ್ಪೀಶೀಸ್, 200ರಿಂದ ಜಾಸ್ತಿ ಆ್ಯನಿಮಲ್ಸ್ ಕೂಡ ಇದೆ. ಇಲ್ಲಿ ಟ್ರೈನ್ಡ್ ಆಗಿರೋ ಗೈಡ್ಸ್ ಇದ್ದಾರೆ. ಸೊ ಅವರು ನಿಮಗೆ ಎಲ್ಲ ಸ್ಪೀಶೀಸ್ ಬಗ್ಗೆನೂ ಎಕ್ಸ್ಪ್ಲೈನ್ ಮಾಡಿನೂ ಕೊಡ್ತಾರೆ. ಅವನ ನೋಡಿ ಒಬ್ಬ ಓಡೆ ಹೋಗ್ಬಿಟ್ಟ ಅಂದೆ ಅಲ್ಲ, ಅವನೇ ಇವನು. ಆ್ಯಕ್ಚುಲಿ ಈ ಪ್ಲೇಸ್ಗೆ ತುಂಬ ಭಯ ಇರೋರನ್ನ ಕರ್ಕೊಂಬಂದರೆ ಅವ್ರದ್ದು ಭಯ ಸ್ವಲ್ಪ ಕಡಿಮೆ ಆಗುತ್ತೆ. ಆ್ಯಂಡ್ ಪೆಟ್ ಲವರ್ಸ್ಗೆ ಇದು ಒಂದು ಒಳ್ಳೆ ಪ್ಲೇಸ್. ಆ್ಯಂಡ್ ಎಲ್ಲ ಆ್ಯನಿಮಲ್ಸ್ನ ಕೂಡ ನಾವು ಮುಟ್ಟಿ ನೋಡ್ಬೋದು. ನೋಡಿ ಈ ಥರ ಆಮೇಲೆ ಎಲ್ಲ ಕೈಯಲ್ಲಿ ಎತ್ಬೋದು, ಕಿಸ್ ಮಾಡ್ಬೋದು, ಫೀಡ್ ಮಾಡ್ಬೋದು. ಇಲ್ಲಿ ವೆರೈಟಿ ಆಫ್ ಮೇಕೆಗಳು, ಕೋಳಿಗಳು, ಬಾತುಕೋಳಿಗಳೂ ಇದೆ. ಮತ್ತು ಚಿಕ್ಕ ಇಲಿ ಐತೆ. ಮಿಡ್ಲಲ್ಲಿ ನಮ್ಮಮ್ಮ ವೀಡಿಯೋ ಕಾಲ್ ಮಾಡ್ತಿದ್ದಾರೆ. ವೀಡಿಯೋ ಕಾಲಲ್ಲಿ ಇದೆಲ್ಲ ನೋಡ್ಬಿಟ್ಟು ನಮ್ಮಮ್ಮಗೂ ಬರಬೇಕು ಅಂತ ಹೇಳಿದರು. ಓಕೆ, ಒಂದಿನ ನಮ್ಮಮ್ಮನೂ ಕರ್ಕೊಂಬರೋಣ. ಇಲ್ಲಿ ನೋಡಿ ಎಷ್ಟೊಂದು ಬರ್ಡ್ಸ್ ಇದೆ. ಇಲ್ಲಿ 100ಕ್ಕಿಂತ ಜಾಸ್ತಿ ಬರ್ಡ್ಸ್ ಇದೆ. ದಟ್ಟು ಕಲರ್ಫುಲ್. ಅಬ್ಬಾ, ನನ್ನ ಫ್ರೆಂಡು ಅವನ ಮುಟ್ಟಕ್ಕೆ ಭಯ ತೋರಿಸಿದ್ರು ಬರ್ಡ್ಸ್ ಅಂದರೆ ತುಂಬ ಇಷ್ಟ ಆಯ್ತು ಅವನಿಗೆ. ಅವನು ತುಂಬ ಎಂಜಾಯ್ ಮಾಡವನೆ. ನೋಡಿ ಆ ಹುಡುಗಿನ ನೋಡು, ಬರ್ಡ್ಸ್ನೆಲ್ಲ ಕಿಸ್ ಕೂಡ ಮಾಡ್ತಾ ಇದೆ. ಆ ಹುಡುಗಿ ಫುಲ್ ಖುಷಿಯಾಗಿದ್ದಾಳೆ ನನ್ನ ಫ್ರೆಂಡು. ಅಬ್ಬಾ, ಇದ್ಯಾರಂತ ನೋಡಿ, ಇಗ್ವಾನ. ಫಸ್ಟ್ ನನಗೆ ಇಟ್ಕೊಳಕ್ಕೆ ತುಂಬ ಭಯ ಇತ್ತು, ಆದರೆ ಮತ್ತೆ ಸೆಟ್ ಆಯಿತು. ನನ್ನ ಫೇವ್ರೆಟ್ ಏನಂತ ಕೇಳಿದರೆ ನಾನು ಬರ್ಡ್ಸ್ ಅಂತ ಹೇಳ್ತೀನಿ ಫಸ್ಟು, ಮತ್ತೆ ಹಾವು, ದೆನ್ ಇಗ್ವಾನ. ಸೊ ಈ ಥರ ನೀವು ನಿಮ್ಮ ಫ್ರೆಂಡ್ಸ್ನ ಕರ್ಕೊಂಬನ್ನಿ ಆ್ಯಂಡ್ ನಿಮ್ಮ ಪೇರೆಂಟ್ಸ್ ಜೊತೆ, ನಿಮ್ಮ ಫ್ಯಾಮಿಲಿ ಜೊತೆನೂ ಬಂದು ಎಂಜಾಯ್ ಮಾಡಿ. ಆ್ಯಂಡ್ ಗಾಯ್ಸ್, ಈ ಹಾವುನ ನಂಗೆ ತುಂಬ ಇಷ್ಟ ಆಯಿತು. ಈ ಹಾವುದು ಹೆಸರೇನು ಗೊತ್ತಾ? ತಾರಾ ಅಂತ. ನೀವು ನೆಕ್ಸ್ಟ್ ಟೈಮ್ ಹೋದಾಗ ತಾರಾ ಅಂತ ಕರೀರಿ, ಬರುತ್ತೆ ಹಾವು ನಿಮ್ಮ ಹತ್ರಕ್ಕೆ.